ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ಫಲೂದಾ ಮಾಡುವುದನ್ನು ಹೇಗೆಂದು ತಿಳಿಯೋಣ. ನಾನಿಲ್ಲಿ ಫಲೂದಾ ರೆಡಿ ಮಿಕ್ಸನ್ನು 2 ಫ್ಲೇವರ್ ಒಳಗೆ ತೊಗೊಂಡಿದ್ದೀನಿ. ಒಂದು ಸ್ಟ್ರಾಬೆರಿ, ಇನ್ನೊಂದು ಮ್ಯಾಂಗೋವನ್ನು ತೊಗೊಂಡಿದ್ದೀನಿ. ಯಾವ ಫ್ಲೇವರ್ ಯಾರಿಗಿಷ್ಟ ಅದರ ಪ್ರಕಾರ ನಾವು ಮಾಡ್ಕೋಬೋದು. ನಾನಿಲ್ಲಿ ಸ್ಟ್ರಾಬೆರಿ ರೆಡಿ ಮಿಕ್ಸನ್ನು ಮಾಡ್ತಾಯಿದ್ದೀನಿ ಇವತ್ತು. ಮೊದಲಿಗೆ ಪಾತ್ರೆಯನ್ನಿಟ್ಟು ಅದರಲ್ಲಿ ಗಟ್ಟಿ ಹಾಲನ್ನು ನಾನು ಕಾಯಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಐಸ್ ಕ್ರೀಮನ್ನು ವೆನಿಲಾ ತೊಗೊಂಡಿದ್ದೀನಿ. ನಿಮಗೆ ಯಾವ ಫ್ಲೇವರ್ ಇಷ್ಟನೋ ಅದನ್ನು ತಗೊಳ್ಳಿ. ಈಗ ಹಾಲು ಚೆನ್ನಾಗಿ ಕುದೀತಾ ಇದೆ. ಸ್ವಲ್ಪ ಕೂಡ ನೀರನ್ನು ಹಾಕೋದು ಬೇಡ. ಇದು ಚೆನ್ನಾಗಿ ಕುದ್ದಿದೆ ಅಂತ ಗೊತ್ತಾದ್ಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಟುಕೊಂಡಿರುವಂತಹ ಸ್ಟ್ರಾಬೆರಿ ಫಲೂದಾ ಮಿಕ್ಸನ್ನು ನಾವೇನು ಮಾಡೋಣ, ಇದಕ್ಕೆ ಹಾಕಿಕೊಳ್ಳೋಣ. ಸ್ವಲ್ಪನೂ ತಳ ಹಿಡಿಯದಂತೆ ಇದನ್ನು ನಾವು ಒಂದು ಸ್ವಲ್ಪ ತಿರುಗಿಸ್ತಾನೆ ಇರಬೇಕಾಗತ್ತೆ. ಗೊತ್ತಾಗುತ್ತೆ, ಯಾಕಂದರೆ ಶಾವಿಗೆ ಪಾಯಸ ನಾವು ಮೇಲಿನ ಮೇಲೆ ಮಾಡ್ತಾ ಇರ್ತೀವಿ. ಶಾವಿಗೆ ಕುದ್ದಿದೆಯೋ ಇಲ್ಲ ಅಂತ ಹೇಳಿ ನಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಈಗ ನೋಡಿ, ಮೇಲೆ ಉಕ್ಕು ಬರುತ್ತೆ. ಅದಕ್ಕೆ ಮೇಲಿಂದ ಮೇಲೆ ನಾವೇನು ಮಾಡ್ತಾ ಇರಬೇಕು, ಚಮಚದಿಂದ ಈ ಥರ ಮಾಡ್ತಾನೆ ಇರಬೇಕಾಗತ್ತೆ. ಈಗ ಫಲೂದಾ ರೆಡಿಯಾಗಿದೆ. ಇದನ್ನು ಕೂಲಾಗಲು ಬಿಟ್ಟು ಅಥವಾ ನೀವು ರೆಫ್ರಿಜರೇಟರ್ನಲ್ಲಿ ಸ್ವಲ್ಪ ಹೊತ್ತು ಇಟ್ಟುಬಿಟ್ಟು ತೆಗೆದು ಸರ್ವಿಂಗ್ ಗ್ಲಾಸ್ನಲ್ಲಿ ಹಾಕಿಕೊಳ್ಳಬಹುದು. ಮೊದಲಿಗೆ ನಾನಿಲ್ಲಿ ಟೂಟಿ ಫ್ರೂಟಿಯನ್ನು ಹಾಕಿಕೊಂಡಿದ್ದೇನೆ. ನಂತರ ಗೋಡಂಬಿ, ಬಾದಾಮಿ, ನಿಮಗೆ ಹೆಚ್ಚಿನ ಡ್ರೈ ಫ್ರೂಟ್ಸ್ ಇಷ್ಟವಾದಲ್ಲಿ ಹೆಚ್ಚಿನ ಡ್ರೈ ಫ್ರೂಟ್ಸನ್ನು ಕೂಡ ಹಾಕಿಕೊಳ್ಳಬಹುದು. ನಾನು ಈಗ ಫಲೂದವನ್ನು ಹಾಕುತ್ತಿದ್ದೇನೆ. ನಂತರ ಮತ್ತೆ ಡ್ರೈ ಫ್ರೂಟ್ಸನ್ನು ಹಾಕಿಬಿಟ್ಟು ಐಸ್ ಕ್ರೀಮನ್ನು ಹಾಕಿಕೊಳ್ಳುತ್ತಿದ್ದೇನೆ. ಮತ್ತೆ ಮೇಲೆ ಡ್ರೈ ಫ್ರೂಟ್ಸ್ ಮತ್ತು ಟೂಟಿ ಫ್ರೂಟಿ ಹಾಕಿಕೊಂಡು ಗಾರ್ನಿಷ್ ಮಾಡಿಕೊಳ್ಳೋಣ. ನೆಕ್ಸ್ಟ್ ಟೈಮ್ ರೆಡಿ ಮಿಕ್ಸ್ ಇರದೆ ಮನೆಯಲ್ಲೇ ಹೇಗೆ ಫಲೂದಾವನ್ನು ತಯಾರಿಸಿಕೊಳ್ಳಬಹುದೆಂದು ತಿಳಿಸುತ್ತೇನೆ. ನೀವು ಕೂಡ ಇದನ್ನು ಮನೆಯಲ್ಲಿ ಮಾಡಿ ಹೇಗಿದೆ ಟೇಸ್ಟ್ ಎಂದು ತಿಳಿಸಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.